ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ನಾಗೇಂದ್ರ ಬಾಬು. ನಾನು ಪ್ರಜ್ವಲ. ದಿನದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಶರವೇಗದಲ್ಲಿ. ಸಚಿವ ಸಂಪುಟ ವಿಸ್ತರಣೆ ಸಂಕಟದಲ್ಲಿ ಸಿಲುಕಿದ್ದ ಸಿಎಂ ಬಿಎಸ್ ಯಡಿಯೂರಪ್ಪ ಸದ್ಯ ನಿರಾಳರಾಗಿದ್ದಾರೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ದಿನಾಂಕ ಘೋಷಣೆಯಾಗಿದೆ. ಡಿಸೆಂಬರ್ 22, 27ರಂದು 2 ಹಂತದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಡೆಯುತ್ತೆ. ಹೀಗಾಗಿ ಮುಂದಿನ 1 ತಿಂಗಳು ಸಿಎಂಗೆ ಸಂಪುಟ ವಿಸ್ತರಣೆಯ ಚಿಂತೆ ಇಲ್ಲ. ಜೊತೆಗೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಯೂ ನಡೆಯುವುದಿಲ್ಲ. ಹೀಗಾಗಿ 1 ತಿಂಗಳುಗಳ ಕಾಲ ಸಿಎಂ ಬಿಎಸ್ವೈಗೆ ರಿಲೀಫ್ ಸಿಕ್ಕಿದೆ. ಸಂಪುಟ ವಿಸ್ತರಣೆಯನ್ನು ಆದಷ್ಟು ಬೇಗ ಮಾಡುವಂತೆ ಸಿಎಂ ಮೇಲೆ ಸಚಿವಾಕಾಂಕ್ಷಿಗಳ ಒತ್ತಡ ಇತ್ತು. ಆದರೆ ಹೈಕಮಾಂಡ್ ಮಾತ್ರ ಸಂಪುಟ ವಿಸ್ತರಣೆಗೆ ಅನುಮತಿ ನೀಡದಿರೋದು ಬಿಎಸ್ವೈಗೆ ತಲೆನೋವಾಗಿ ಪರಿಣಮಿಸಿತು. ಸದ್ಯ ಚುನಾವಣೆ ಘೋಷಣೆಯಿಂದ ಬಿಎಸ್ವೈಗೆ ಈ ತಲೆನೋವು ಸ್ವಲ್ಪ ದಿನಗಳ ಕಾಲ ದೂರವಾಗಿದೆ. ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡಲು ಬಿಜೆಪಿಯಲ್ಲೇ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೇ ಇವತ್ತು ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆ ನೀಡಿದ್ದು, ಸಿಪಿ ಯೋಗೇಶ್ವರನ್ನ 100ಕ್ಕೆ 100 ಭಾಗ ಸಚಿವರನ್ನಾಗಿ ಮಾಡ್ತೇವೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಸಿಎಂ ಹೇಳಿದ್ದಾರೆ. ಈ ಮೂಲಕ ಸಚಿವ ಸ್ಥಾನದ ಕನಸು ಕಾಣುತ್ತಿರುವ ಯೋಗೇಶ್ವರ್ಗೆ ಸಿಎಂ ಅಭಯ ನೀಡಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡುವುದಕ್ಕೆ ಬಿಜೆಪಿಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿತ್ತು. ರೇಣುಕಾಚಾರ್ಯ, ರಾಜುಗೌಡ ಸೇರಿದಂತೆ ಇನ್ನು ಹಲವು ಶಾಸಕರು ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡುವುದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಇವರೆಲ್ಲರ ವಿರೋಧದ ನಡುವೆಯೂ ಕೂಡ ಸಿಎಂ ಬಿಎಸ್ವೈ ಸಿಪಿ ಯೋಗೇಶ್ವರ್ ಬೆನ್ನಿಗೆ ನಿಂತಿದ್ದಾರೆ. ಯೋಗೇಶ್ವರ್ಗೆ 100ಕ್ಕೆ 100 ಮಂತ್ರಿ ಮಾಡ್ತೀವಿ. ಯೋಗೇಶ್ವರ್ಗೆ 100ಕ್ಕೆ 100 ಮಂತ್ರಿ ಮಾಡ್ತೀವಿ. ಯೋಗೇಶ್ವರ್ಗೆ 100ಕ್ಕೆ 100 ಮಂತ್ರಿ ಮಾಡ್ತೀವಿ. ಯೋಗೇಶ್ವರ್ಗೆ ಸಚಿವರಾಗಲು ಎಚ್ ವಿಶ್ವನಾಥ್ ಅನರ್ಹರು ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ಇದರ ಬೆನ್ನಲ್ಲೇ ಶಾಸಕ ಸಾರಾ ಮಹೇಶ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ಹರಕೆಯನ್ನ ತೀರಿಸಿದ್ದಾರೆ. ವಿಶ್ವನಾಥ್ ಸಚಿವರಾಗಲು ಅನರ್ಹ ಅಂತ ಹೈಕೋರ್ಟ್ ಹೇಳಿದೆ. ಇದು ನಾನು ಕಾರ್ಯಕರ್ತರು ಬಿಟ್ಟ ನಿಟ್ಟುಸಿರಿಗೆ ದೇವರು ಕೊಟ್ಟಿರೋ ಶಿಕ್ಷೆ. ಆಣೆ ಪ್ರಮಾಣ ನಡೆದು 1 ವರ್ಷಕ್ಕೆ ಸತ್ಯ ತೀರ್ಮಾನವಾಗಿದೆ ಅಂತ ಹೇಳಿದ್ದಾರೆ. ಚಾಮುಂಡಿ ತಾಯಿ ನ್ಯಾಯ ದೇವತೆಯ ಮೂಲಕ ಶಿಕ್ಷೆಯನ್ನ ಕೊಟ್ಟಿದ್ದಾಳೆ ಅಂತ ವಿಶ್ವನಾಥ್ ವಿರುದ್ಧ ಸಾರಾ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ. ಹೋಗಿದ್ದೆ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ. ಹಣದ ಆಸೆಗೆ, ಅಧಿಕಾರದ ಆಸೆಗೆ, ನಿಮಗೆ ಬೆಳಗ್ಗೆ ಸಂಜೆ ಶ್ರಮಪಟ್ಟು ದುಡಿದಂಥ ಕಾರ್ಯಕರ್ತರ ಶ್ರಮವನ್ನು ನಾವೇನಾದರೂ ಈ ರೀತಿ ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಪಡಿಸ್ಕೊಂಡ್ರೆ, ಈ ರೀತಿ ಶಿಕ್ಷೆ ಕೊಡುವ ಮೂಲಕ ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದೆಯಲ್ಲ, ನಿನಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೋಗಿ ಕೇಳಿ ತಪ್ಪು ಕಾಣಿಕೆ 1,001 ರೂಪಾಯಿ ಹಾಕಿ ನಾನು ಕಾಯು ಕೂಡ ಹೊಡೆದು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರುಗಳ ಜೊತೆ ಇಲ್ಲಿ ಬಂದಿದ್ದೀವಿ. ಸಚಿವರಾಗಲು ಎಚ್ ವಿಶ್ವನಾಥ್ ಅನರ್ಹ ಅಂತ ಹೈಕೋರ್ಟ್ ನಿನ್ನೆ ತೀರ್ಪು ನೀಡಿದ ಬೆನ್ನಲ್ಲೇ ಇವತ್ತು ಎಂಎಲ್ಸಿ ಎಚ್ ವಿಶ್ವನಾಥ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಲ್ಲವನ್ನೂ ಕೂಡ ಎದುರಿಸಿದ್ದೇನೆ. ಹೈಕೋರ್ಟ್ ತೀರ್ಪನ್ನು ಸ್ವಾಗತಿಸುತ್ತೇನೆ. ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೇನೆ. ಈ ಕುರಿತು ನನ್ನ ವಕೀಲರ ಜೊತೆ ಚರ್ಚೆ ನಡೆಸುತ್ತೇನೆ ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಜೆಡಿಎಸ್ ನಾಯಕ ಸಾರಾ ಮಹೇಶ್ ವಿರುದ್ಧ ಎಚ್ ವಿಶ್ವನಾಥ್ ಆಕ್ರೋಶ ಹೊರಹಾಕಿದ್ದು, ಅವನ್ಯಾರಿ ಸಾರಾ ಮಹೇಶ್, ಅವನೊಬ್ಬ ಕೊಳಚೆ ಗುಂಡಿ, ಅವನ ಮೇಲೆ ಕಲ್ಲೆಸೆದು ನನ್ನ ಬಿಳಿ ಬಟ್ಟೆಯನ್ನ ಕೊಲೆ ಮಾಡಿಕೊಳ್ಳೋದ್ರಲ್ಲಿ ಅಂತ ಅರ್ಥ ಇಲ್ಲ ಅಂತೇಳಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಹೇಳಾಯ್ತಲ್ಲಪ್ಪ, ಅವ್ನು ಯಾವನ್ರಿ ಸಾರಾ ಮಹೇಶ್ ಎಚ್ಚತ್ತೀರಿ, ಅವ್ನು ಮಾತಾಡೋಕ್ಕೆ ಅಲ್ಲಪ್ಪ, ಒಬ್ಬನ ಮಾತಾಡಲಿಕ್ಕೆ ಯಾರ ಬಗ್ಗೆ ಏನು ಮಾತಾಡಬೇಕು, ಯಾರು ಏನು ಅಂತಕ್ಕಂಥದ್ರಿಂದ ಸುಮ್ಮನೆ ಬಾಯಿಗೆ ಬಂದು ಮಾತಾಡೋರಿಗೆ ರಿಪ್ಲೈ ಕೊಡೋಕ್ಕಾಗುತ್ತೆ. ಅದರಿಂದ ಅದೊಂದು ಕೊಚ್ಚೆಗುಂಡಿ ಯಾಕ್ರಿ ಕಲಿಸುತ್ತಿರೋದು ಪದೇ ಪದೇ. ಎಚ್ ವಿಶ್ವನಾಥ್ ಸಚಿವರಾಗಲು ಅನರ್ಹ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ನೀಡಿರುವ ತೀರ್ಪಿನ ಕುರಿತು ಇವತ್ತು ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ನಾವು ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತೇವೆ. ಸುಪ್ರೀಂ ಕೋರ್ಟ್ ಅನರ್ಹರಿಗೆ ಕೊಟ್ಟಿರುವ ಆದೇಶ ನಮ್ಮ ಬಳಿ ಇದೆ. ಎಚ್ ವಿಶ್ವನಾಥ್ ಅವರಿಗೆ ಒಳ್ಳೆಯದೇ ಆಗುತ್ತೆ. ನಾವು 17 ಶಾಸಕರು ವಿಶ್ವನಾಥ್ ಜೊತೆಗಿದ್ದೇವೆ. ವಿಪ್ ಉಲ್ಲಂಘನೆ ಪ್ರಶ್ನೆಯೇ ಬರಲ್ಲ. ನಾವು ಯಾವ ಪಕ್ಷಕ್ಕಾದರೂ ಹೋಗಬಹುದು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮೇಲೆ ಆದೇಶಕ್ಕೆ ಅಪೀಲ್ ಮಾಡಿಬಿಡ್ತು. ನಾವು ಒಳ್ಳೇದಾಗ್ತದೆ. ನಾವು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು, ಅದು ಅಪೀಲ್ ಮಾಡಿ ಟೈಮ್ ಸಿಕ್ಕಿಲ್ಲ, ಅದನ್ನ ಅಪೀಲ್ ಮಾಡಿಬಿಡ್ತೀವಿ. ನಾವೇನು ಅನರ್ಹರಿಗೆ ಎತ್ತಿ ಹಿಡಿದಿರಲ್ಲ. ಆ್ಯಕ್ಚುಲಿ ನಾವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗೊಗೊಯ್ ನಮಗೆ ವಿಪ್ ಉಲ್ಲಂಘನೆ ಅವ್ರ ಪ್ರಶ್ನೆ ಬರೋದಿಲ್ಲ, ಹೋಗ್ಬೋದು ಬಿಡ್ಬೋದು ಆದೇಶ ಮೊದಲನೇದು. ಅದನ್ನ ಆದೇಶ ನಾವು ಅಪೀಲ್ ಮಾಡೋದು ಆಟೋಮೆಟಿಕ್ ಹಾರ್ತದೆ. ಸಚಿವ ಜನ ಕೊಡು ಬಿಡು, ವರಿಷ್ಠರು, ಮುಖ್ಯಮಂತ್ರಿ ವಿಶ್ವನಾಥ್ 100ಕ್ಕೆ 100 ಅವ್ರ ಜೊತೆ ಇರ್ತೀವಿ ನಾವು.
ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಆಯೋಜನೆ ಮಾಡಲಾಗಿರುವ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಸಚಿವ ಆರ್ ಅಶೋಕ್, ಸಚಿವ ಎಸ್ ಟಿ ಸೋಮಶೇಖರ್ ಹಾಗೂ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿಯೇ ಜಿಲ್ಲೆಗೆ ಆಗಮಿಸಿದ್ದ ಸಚಿವರು ಬಂಡೀಪುರ ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವಾಸ್ತವ್ಯ ಹೂಡಿದ್ರು. ಇವತ್ತು ಬೆಳಗ್ಗೆ ಬಂಡೀಪುರ ಅರಣ್ಯದಲ್ಲಿ ಸಚಿವರು ಸಫಾರಿಗೆ ಹೋಗಿ ರಿಲ್ಯಾಕ್ಸ್ ಆಗಿದ್ದಾರೆ. ಅರಣ್ಯ ಇಲಾಖೆಯ ವಾಹನದಲ್ಲೇ ಸಚಿವರು ಸಫಾರಿ ನಡೆಸಿದ್ದಾರೆ. ರಾಜಕೀಯ ಜಂಜಾಟಗಳನ್ನೆಲ್ಲ ಮರೆತು ಸಚಿವರು ಸಫಾರಿಯನ್ನ ಎಂಜಾಯ್ ಮಾಡಿದ್ದಾರೆ. ವಸತಿ ಸಚಿವ ವಿ ಸೋಮಣ್ಣ ಕಲ್ಯಾಣ ಕರ್ನಾಟಕದ 3 ಜಿಲ್ಲೆಗಳಲ್ಲಿ 3 ದಿನದ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ದಿನವಾದ ಇವತ್ತು ಬೀದರ್ ಜಿಲ್ಲೆಯ ನಾರಾಯಣಪುರ, ಬಸವಕಲ್ಯಾಣ, ಭಾಲ್ಕಿ ಮತ್ತು ಔರಾದ್ ಸೇರಿದಂತೆ ಬೀದರ್ ತಾಲೂಕಿನಲ್ಲಿ ಆಯಾ ಮಂಡಲ ವ್ಯಾಪ್ತಿಯ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಸಚಿವರು ಭಾಗಿಯಾಗಲಿದ್ದಾರೆ. ಇನ್ನು ವಿ ಸೋಮಣ್ಣ ಅವರಿಗೆ ಪಶುಸಂಗೋಪನೆ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್ ಸಾಥ್ ನೀಡಲಿದ್ದಾರೆ. ಹಾಗೆ ಸಭೆಯ ನಂತರ ಕಲಬುರಗಿಗೆ ತೆರಳಿ ಅಲ್ಲೇ ವಾಸ್ತವ್ಯ ಹೂಡಿ ಮರುದಿನ ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ವಿ ಸೋಮಣ್ಣ ಅವರು ಭಾಗಿಯಾಗಲಿದ್ದಾರೆ. ಕೊನೆಯದಾಗಿ ಯಾದಗಿರಿ ಜಿಲ್ಲೆಯಲ್ಲಿ 3ನೇ ದಿನದ ಪ್ರವಾಸವನ್ನು ಕೈಗೊಂಡು ಅಲ್ಲಿಯ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ನಂತರ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟಿ ಸಂಜನಾ ಜಾಮೀನು ಅರ್ಜಿಯನ್ನು ನಿನ್ನೆಯಷ್ಟೇ ಹೈಕೋರ್ಟ್ ಮುಂದೂಡಿಕೆ ಮಾಡಿತ್ತು. ಅನಾರೋಗ್ಯದ ನೆಪವೊಡ್ಡಿ ಸಂಜನಾ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಈ ಹಿನ್ನೆಲೆ ನಟಿ ಸಂಜನಾ ಅವರ ಆರೋಗ್ಯ ವರದಿಯನ್ನು ಸಲ್ಲಿಸುವಂತೆ ಸಿಸಿಬಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಕಾರಾಗೃಹದ ಅಧಿಕಾರಿಗಳು ಹಾಗೂ ವೈದ್ಯರಿಂದ ಮಾಹಿತಿ ಪಡೆಯಿರಿ. ಮುಂದಿನ ವಿಚಾರಣೆ ವೇಳೆಗೆ ಸಂಜನಾ ಆರೋಗ್ಯ ವರದಿಯನ್ನು ಸಲ್ಲಿಸುವಂತೆ ಸಿಸಿಬಿ ಅಧಿಕಾರಿ ವೀರಣ್ಣ ತಿಗಡಿಗೆ ಕೋರ್ಟ್ ತಿಳಿಸಿದೆ. ಡಿಸೆಂಬರ್ 4ರಂದು ಸಂಜನಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಇವತ್ತಿನಿಂದ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜುಗಳು ಮತ್ತೆ ಆರಂಭ ಆಗಿದೆ. ಕೊರೋನಾ ಹಿನ್ನೆಲೆ ಕಳೆದ 8 ತಿಂಗಳಿನಿಂದ ಮೆಡಿಕಲ್ ಕಾಲೇಜುಗಳು ಬಂದ್ ಆಗಿತ್ತು. ರಾಜೀವ್ ಗಾಂಧಿ ವಿವಿಯ ಎಲ್ಲಾ ಕೋರ್ಸ್ಗಳು ಪುನರಾರಂಭ ಆಗಿದೆ. ಈಗಾಗಲೇ ಪ್ರಕಟವಾಗಿರುವ ಕೋವಿಡ್ ಮಾರ್ಗಸೂಚಿಯ ಅನ್ವಯ ಕಾಲೇಜುಗಳನ್ನು ಆರಂಭ ಮಾಡಲಾಗಿದೆ. ಕಾಲೇಜ್ ಆರಂಭ ಆದರೂ ಆನ್ಲೈನ್ ತರಗತಿಗಳು ಮುಂದುವರಿಯುತ್ತೆ. ಸದ್ಯಕ್ಕೆ ಕಾಲೇಜಿನಲ್ಲಿ ಕಷ್ಟವಾದ ವಿಚಾರಗಳನ್ನು ಹಾಗೆ ಲ್ಯಾಬ್ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್, ಪ್ಯಾರಾಮೆಡಿಕಲ್, ನರ್ಸಿಂಗ್ ಮತ್ತು ಫಾರ್ಮಸಿ ಕೋರ್ಸ್ಗಳ ತರಗತಿಗಳು ಆರಂಭ ಆಗಿದ್ದು ಲ್ಯಾಬ್ ಕ್ಲಾಸ್ಗಳು ಮುಗಿದಾಯ್ತಂತೆ ವೈದ್ಯಕೀಯ ಕಾಲೇಜುಗಳಲ್ಲಿ ಪರೀಕ್ಷೆಗಳನ್ನು ನಡೆಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಮತ್ತೆ ಪೊಲೀಸರ ಬಂದೂಕು ಸದ್ದು ಮಾಡಿದೆ. ಡಕಾಯಿತಿ ಆರೋಪಿಯೊಬ್ಬನ ಕಾಲಿಗೆ ನಂದಿನಿ ಲೇಔಟ್ ಪಿಎಸ್ಐ ಜೋಗನ್ ಫೈರಿಂಗ್ ಮಾಡಿದ್ದಾರೆ. ಅನುಭಾನ್ ಗುಂಡೇಟು ತಿಂದ ಆರೋಪಿ ಅನುಭಾನ್ ಅಂಡ್ ಟೀಮ್ ಲಾರಿ ಡ್ರೈವರ್ ಒಬ್ಬರಿಗೆ ಚಾಕು ಇರಿದು 30,000 ಹಣವನ್ನು ದೋಚಿದ್ರು. ಕೂಲಿ ನಗರದಲ್ಲಿ ಅನುಭಾನ್ ಅಡಗಿದ್ದಾನೆ ಅನ್ನುವ ಮಾಹಿತಿ ಮೇರೆಗೆ ಇವತ್ತು ಆತನನ್ನ ಬಂಧಿಸಲು ಪೊಲೀಸರು ತೆರಳಿದ್ರು. ಈ ವೇಳೆ ಪಿಸಿ ಅಭಿಷೇಕ್ ಮೇಲೆ ಅನುಭಾನ್ ಡ್ರ್ಯಾಗರ್ ನಿಂದ ಇರಿದು ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದಾನೆ. ಹೀಗಾಗಿ ಪಿಎಸ್ಐ ಜೋಗನ್ ಆರೋಪಿ ಕಾಲಿಗೆ ಫೈರಿಂಗ್ ಅನ್ನು ಮಾಡಿದ್ದಾರೆ. ಆರೋಪಿ ಅನುಭಾನ್ ಹಾಗೂ ಪಿಸಿ ಅಭಿಷೇಕ್ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕೇಂದ್ರದ ಕ್ಯಾಬಿನೆಟ್ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದ ಕೋವಿಡ್ ವ್ಯಾಕ್ಸಿನ್ ಸಿದ್ಧತೆಯ ಬಗ್ಗೆ ಎಲ್ಲ ರಾಜ್ಯಗಳ ಪರಿಶೀಲನಾ ಸಭೆಯಲ್ಲಿ ಕೇಂದ್ರ ಕರ್ನಾಟಕಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದೆ. ಕರ್ನಾಟಕ ಸರ್ಕಾರ ಕೋವಿಡ್ ವ್ಯಾಕ್ಸಿನ್ ಸ್ಟೋರೇಜ್ ಬಗ್ಗೆ ತಾಲೂಕು ಮಟ್ಟದಲ್ಲೂ ಕಾರ್ಯಪಡೆಯನ್ನು ರಚಿಸಿ ಪರಿಶೀಲನಾ ಜವಾಬ್ದಾರಿಯನ್ನು ಜಿಲ್ಲಾಧಿಕಾರಿಗೆ ವಹಿಸಿತ್ತು. ಈ ತನಕ 2,24,083 ಸರ್ಕಾರಿ ಆರೋಗ್ಯ ಕಾರ್ಯಕರ್ತರಿಗೆ ಹಾಗೆ 2,45,773 ಖಾಸಗಿ ಆರೋಗ್ಯ ಕಾರ್ಯಕರ್ತರಿಗೆ ಕೋವಿಡ್ ಲಸಿಕೆಗಾಗಿ ನೋಂದಣಿ ಮಾಡಲಾಗಿದೆ. ಸದ್ಯ ಲಸಿಕೆ ನೀಡೋಕೆ 68,317 ಸರ್ಕಾರಿ ವ್ಯಾಕ್ಸಿನ್ ಶೇಖರಿಸೋಕೆ ಅನುಕೂಲ ಆಗುವ ಕೋಲ್ಡ್ ಸ್ಟೋರೇಜ್ ವಿವರವನ್ನು ಕೂಡ ಸಲ್ಲಿಸಲಾಗಿದೆ. ಆಳ ಸಮುದ್ರದಲ್ಲಿ ಮೀನುಗಾರಿಕಾ ಬೋಟ್ ಮುಳುಗಡೆಯಾದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಪಣಂಬೂರಿನಿಂದ ಹಲವು ನಾಟಿಕಲ್ ದೂರದಲ್ಲಿ ಬೋಳಾರದ ಶ್ರೀರಕ್ಷಾ ಮೀನುಗಾರಿಕಾ ಬೋಟ್ ಮುಳುಗಡೆಯಾಗಿದೆ. ಈ ಮೀನುಗಾರಿಕಾ ಬೋಟ್ನಲ್ಲಿ 22 ಜನರಿದ್ದು ಈ ಪೈಕಿ 6 ಜನ ಮೀನುಗಾರರು ನಾಪತ್ತೆಯಾಗಿದ್ದಾರೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಭಾರೀ ಅಲೆಗಳ ಹೊಡೆತಕ್ಕೆ ಬೋಟ್ ಮಗುಚಿ ಈ ಘಟನೆ ಸಂಭವಿಸಿದೆ. ಸದ್ಯ ಈ ಘಟನೆಯಲ್ಲಿ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಹಲವಾರು ಕಾಮಗಾರಿಗಳನ್ನು ನಡೆಸಲಾಗ್ತಿದೆ. ಆದರೆ ಹೆಸರಿಗಷ್ಟೇ ಇದು ಸ್ಮಾರ್ಟ್ ಸಿಟಿ ಯೋಜನೆಯಾಗಿದ್ದು ಯೋಜನೆಯ ಅಡಿಯಲ್ಲಿನ ಕಾಮಗಾರಿಗಳೆಲ್ಲ ಕಳಪೆಯಾಗಿದೆ. ಜಿಲ್ಲೆಯ ಎಸ್ಪಿಎಸ್ ನಗರದಲ್ಲಿರುವ ರಸ್ತೆಗೆ ಜಲ್ಲಿ ಹಾಕಿ ವರ್ಷಗಳೇ ಕಳೆದರೂ ರಸ್ತೆ ಕಾಮಗಾರಿ ಪೂರ್ಣವಾಗಿಲ್ಲ. ಈ ಡೆಡ್ಲಿ ರಸ್ತೆಯಿಂದಾಗಿ ಈಗಾಗಲೇ ಸಾಕಷ್ಟು ಜನ ತೊಂದರೆಯನ್ನು ಅನುಭವಿಸಿದ್ದು ಸರಿಯಾದ ಸಮಯಕ್ಕೆ ಕಾಮಗಾರಿಯನ್ನ ಪೂರ್ಣಗೊಳಿಸದ ಪಾಲಿಕೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಈ ಡೆಡ್ಲಿ ರಸ್ತೆಯಲ್ಲಿ ಬಿದ್ದು ಅದೆಷ್ಟೋ ಜನ ತಮ್ಮ ಕೈಕಾಲು ಕಳ್ಕೊಂಡಿದ್ದಾರೆ. ರಸ್ತೆಯನ್ನ ಸರಿ ಮಾಡಿಸುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಪಾಲಿಕೆ ನಿರ್ಲಕ್ಷ್ಯ ತೋರೋ ಮೂಲಕ ಜನರ ಪ್ರಾಣದ ಜೊತೆಯಲ್ಲಿ ಚೆಲ್ಲಾಟವಾಡುತ್ತಿದೆ.
ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮಧುವನಹಳ್ಳಿ ಬಳಿ ಎದುರಿನಿಂದ ಬರ್ತಾ ಇದ್ದ ಖಾಸಗಿ ಬಸ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಬೆಂಗಳೂರಿನಿಂದ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಕಾರಿನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಈ ಘಟನೆ ಸಂಭವಿಸಿದ್ದು, ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಬೆಂಗಳೂರು ಮೂಲದ 5 ಮಂದಿಗೆ ಗಂಭೀರ ಗಾಯಗಳಾಗಿದ್ದು, ಸದ್ಯ ಗಾಯಾಳುಗಳನ್ನು ಮೈಸೂರಿನ KR ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಹಾಲಿಂಗಪುರ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ಸಂದರ್ಭ ಶಾಸಕ ಸಿದ್ದು ಸವದಿ ಪುರಸಭೆ ಸದಸ್ಯೆ ಚಾಂದಿನಿ ನಾಯಕ್ ಅವರನ್ನ ತಳ್ಳಿದ್ರು. ಚಾಂದಿನಿ ನಾಯಕ್ ಅವರು ಗರ್ಭಿಣಿಯಾಗಿದ್ದು ತಳ್ಳಾಟ ನಡೆಸಿದ ಹಿನ್ನೆಲೆ ಅವರಿಗೆ ಗರ್ಭಪಾತವಾಗಿದೆ ಅಂತ ಆರೋಪಿಸಲಾಗ್ತಾ ಇದೆ. ಇದೇ ಕಾರಣಕ್ಕೆ ಡಿಸೆಂಬರ್ 5ರಂದು ಮಹಾಲಿಂಗಪುರದಲ್ಲಿ ಬಂದ್ ನಡೆಸೋಕೆ ಕಾಂಗ್ರೆಸ್ ನಿರ್ಧರಿಸಿದೆ. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ DKಶಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪರಿಷತ್ ವಿಪಕ್ಷ ನಾಯಕ SR ಪಾಟೀಲ್, ಸತೀಶ್ ಜಾರಕಿಹೊಳಿ, ಉಮಾಶ್ರೀ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗ್ತಾರೆ. ಇನ್ನು ಡಿಸೆಂಬರ್ 5ರಂದು ನಡೆಯೋ ಪ್ರತಿಭಟನಾ ರೂಪುರೇಷೆ ಬಗ್ಗೆ ಮಹಾಲಿಂಗಪುರದಲ್ಲಿ ಇವತ್ತು ಕಾಂಗ್ರೆಸ್ನ ಮಾಜಿ ಸಚಿವೆ ಉಮಾಶ್ರೀ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇದೆ. ಕಳೆದ 8 ದಿನಗಳಿಂದ ರೈತರು ಮಸ್ಕಿಯ ಪಾಮನಕಲ್ಲೂರಿನಲ್ಲಿ 5A ಕೆನಾಲ್ ಕಾಮಗಾರಿಗೆ 500 ಕೋಟಿ ಮೀಸಲಿಟ್ಟು ಕಾಮಗಾರಿ ಪ್ರಾರಂಭಿಸಬೇಕು ಅಂತ ಅಹೋರಾತ್ರಿ ಧರಣಿ ಕೂತಿದ್ರು. ಇವರ ಹೋರಾಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಸ್ಪಂದಿಸಿದ್ದು, ನನಗೆ ಇನ್ನು 15ರಿಂದ 20 ದಿನ ಕಾಲಾವಕಾಶ ಕೊಡಿ, ರೈತರ ನಿಯೋಗ ಕರೆಸಿಕೊಂಡು ಸಿಎಂ ಯಡಿಯೂರಪ್ಪ ಅವರ ಜೊತೆ ಚರ್ಚೆ ನಡೆಸೋದಕ್ಕೆ ಏರ್ಪಾಡು ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ನಾನೇ ಹಣಕಾಸು ಸಚಿವನಾಗಿದ್ದರೆ ನಾಳೆಯಿಂದಲೇ ಕಾಮಗಾರಿ ಶುರು ಮಾಡಿ ಅಂತ ಹೇಳ್ದೆ, ಆದರೆ ಹಣಕಾಸು ಸಚಿವರು ಬೇರೆಯವರು ಇದರಿಂದ ಸ್ವಲ್ಪ ಸಮಯ ಬೇಕಾಗುತ್ತದೆ ಅಂತ ಪ್ರತಿಭಟನಾ ಸ್ಥಳದಲ್ಲಿ ರೈತರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸ್ಕಾಲರ್ಶಿಪ್ ಮಂಜೂರಾತಿಯಲ್ಲಿ ವಿಳಂಬ, ಹಾಗೆ ಅವ್ಯವಸ್ಥೆ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೀಡುವ PhD, MPhil ಫೆಲೋಶಿಪ್ ಕಡಿತಗೊಳಿಸಿರುವುದನ್ನು ಖಂಡಿಸಿ ಇವತ್ತು ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಜಿಲ್ಲಾ ಸಮಿತಿ ವಿದ್ಯಾರ್ಥಿಗಳು ಇವತ್ತು ಬೆಳಗ್ಗೆ ಪ್ರತಿಭಟನೆ ಮಾಡಿದ್ದಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದ ಶಾಲಾ ಕಾಲೇಜುಗಳು ಇನ್ನೇನು ಆರಂಭ ಆಗುತ್ತೆ. ಕೊರೋನಾದ ಪರಿಣಾಮದಿಂದ ಜನರ ಆರ್ಥಿಕ ಸ್ಥಿತಿಗತಿ ತೀರಾ ಹದಗೆಟ್ಟಿರೋದಾಗಿ ಪೋಷಕರು ತಮ್ಮ ಮಕ್ಕಳ ಅಡ್ಮಿಷನ್ ಫೀಸ್ ಕಟ್ಟೋಕು ಪರದಾಡ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಮುಂದುವರಿಸೋಕೆ ಸ್ಕಾಲರ್ಶಿಪ್ ಮೇಲೆ ಅವಲಂಬಿತರಾಗಿದ್ದಾರೆ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆಯನ್ನು ವಿರೋಧಿಸಿ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಸಾರಾ ಗೋವಿಂದ್ ಸೇರಿದಂತೆ ಹಲವು ಕಾರ್ಯಕರ್ತರು ಯಲಗೂರು ಕ್ರಾಸ್ ಬಳಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಅಲ್ಲಿದ್ದ ಪೊಲೀಸರು ವಾಟಾಳ್ ನಾಗರಾಜ್ ಸೇರಿದಂತೆ ಹಲವು ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಬಂಧನದ ವೇಳೆ ಕಪ್ಪು ಬಟ್ಟೆ ಪ್ರದರ್ಶಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಯಡಿಯೂರಪ್ಪನವರ ಸರ್ಕಾರ ಗುಂಡ ಸರ್ಕಾರ, ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ನೀವು ಯಾಕೆ ಈಗ ವ್ಯಾನ್ ಕರ್ಕೊಂಡ್ಬಂದು ಕುಣಿಸ್ತೀರಿ, ನಾವು ಯಾಕೆ ಇಳಿಬೇಕು? ವ್ಯಾನ್ಲೇ ಇರ್ತೀವಿ. ಬನ್ನಿ ಸರ್, ಒಳಗಡೆ ಬನ್ನಿ, ಮಾಧ್ಯಮದವ್ರು ಬನ್ನಿ, ಏನು ತೊಂದರೆ ಇವತ್ತು ಜಮ್ಮು ಮತ್ತು ಕಾಶ್ಮೀರದ ಜಿಲ್ಲಾ ಅಭಿವೃದ್ಧಿ ಮಂಡಳಿ 2ನೇ ಹಂತದ ಚುನಾವಣೆ ನಡೆಯುತ್ತೆ. 43 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು, ಬಿಜೆಪಿ ಮತ್ತು ಹಣಕಾಸು ಸಚಿವ ಅಲ್ತಾಫ್ ಬುಖಾರಿ ಅವರು ರಚಿಸಿದ ಅಪ್ನಿ ಪಕ್ಷದ ನಡುವೆ ಇವತ್ತು ಭಾರೀ ಸ್ಪರ್ಧೆ ನಡೆಯುವ ಸಾಧ್ಯತೆ ಇದೆ ಅಂತ ಮೂಲಗಳು ಹೇಳ್ತಾ ಇದೆ. ಜಮ್ಮು ಮತ್ತು ಕಾಶ್ಮೀರದ ಒಟ್ಟು 280 ಜಿಲ್ಲಾ ಅಭಿವೃದ್ಧಿ ಮಂಡಳಿ ಕ್ಷೇತ್ರಗಳಲ್ಲಿ, ಕಾಶ್ಮೀರದ 25 ಕ್ಷೇತ್ರಗಳಲ್ಲಿ, ಜಮ್ಮುವಿನ 18 ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಜನರಿಗೆ ಮತವನ್ನು ಚಲಾಯಿಸೋದಕ್ಕೆ 142 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, 7.90 ಲಕ್ಷ ಮತದಾರರು ಮತದಾನಕ್ಕೆ ಅರ್ಹ ಅಂತ ಚುನಾವಣಾ ಆಯುಕ್ತ KK ಶರ್ಮಾ ಹೇಳಿದ್ದಾರೆ. ದೇಶಾದ್ಯಂತ ಕುತೂಹಲ ಮೂಡಿಸಿರುವ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆಯ ಮತದಾನ ಶಾಂತಿಯುತವಾಗಿ ಆರಂಭವಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮತದಾನ ನಡೆಯುತ್ತಿದೆ. ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ವಿವಿಧ ಪಕ್ಷಗಳ ಒಟ್ಟು 1122 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದು, 150 ವಾರ್ಡ್ಗಳ 67 ಲಕ್ಷ ಜನರು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡೋದಕ್ಕೆ ಮತದಾನ ಮಾಡ್ತಿದ್ದಾರೆ. TRS ಪಕ್ಷ 150ಕ್ಕೆ 150 ವಾರ್ಡ್ಗಳಲ್ಲಿ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಇನ್ನು ಬಿಜೆಪಿ 149 ವಾರ್ಡ್ಗಳಲ್ಲಿ ಸ್ಪರ್ಧಿಸಿದರೆ, ತೆಲುಗು ದೇಶಂ ಪಕ್ಷ 106, ಓವೈಸಿಯ AIMIM ಪಕ್ಷದಿಂದ 51 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಶಾಂತಿಯುತ ಚುನಾವಣೆಗಾಗಿ 51,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬಿಜೆಪಿ ಹಾಗೂ TRS ಪಕ್ಷಗಳೆರಡೂ ಕೂಡ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ.
ತೀವ್ರ ಕುತೂಹಲ ಕೆರಳಿಸಿರುವ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಮತದಾನ ಆರಂಭ ಆಗಿದೆ. ಸಂಜೆ 6 ಗಂಟೆಯ ತನಕ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 150 ವಾರ್ಡ್ಗಳಿಗೆ ಚುನಾವಣೆ ನಡೀತಾ ಇದ್ದು 1122 ಅಭ್ಯರ್ಥಿಗಳು ಜಿಎಚ್ಎಂಸಿ ಚುನಾವಣಾ ಕಣದಲ್ಲಿದ್ದಾರೆ. ಮತಗಟ್ಟೆಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. ಇನ್ನು ಪಾಲಿಕೆ ಚುನಾವಣೆಗೆ ಎಐಎಂಐಎಂ ಅಧ್ಯಕ್ಷ ಓವೈಸಿ ಮತದಾನ ಮಾಡಿದ್ದಾರೆ. ಮತದಾನದ ನಂತರ ಮಾತನಾಡಿದ ಅವರು, ಪ್ರಜಾಪ್ರಭುತ್ವವನ್ನು ಬಲಪಡಿಸೋಕೆ ಹೈದರಾಬಾದ್ನ ಜನ ಮತದಾನ ಮಾಡಬೇಕಂತ ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಡೆಸುತ್ತಿರುವ ರೈತರ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಪ್ರತಿಭಟನೆಯ ಸ್ಥಳವಾಗಿ ಪರಿವರ್ತನೆ ಆಗಿರುವ ದೆಹಲಿಯ ಸಿಂಗು ಹಾಗೂ ಟೆಕ್ರಿ ಗಡಿಗೆ ಮತ್ತಷ್ಟು ರೈತರು ಬಂದು ಸೇರಿದ್ದಾರೆ. ಇನ್ನು ರೈತರು ದೆಹಲಿ ಪ್ರವೇಶ ಮಾಡೋದನ್ನು ತಡೆಯಲು ಪೊಲೀಸರು ಕಾಂಕ್ರೀಟ್ ಬ್ಲಾಕ್ಗಳನ್ನು ಇರಿಸಿದ್ದು, ದೆಹಲಿಗೆ ಸಂಪರ್ಕ ಕಲ್ಪಿಸುವ ಎಲ್ಲ ಗಡಿ ಹೆದ್ದಾರಿಗಳನ್ನು ಬಂದ್ ಮಾಡೋದಾಗಿ ರೈತರು ಬೆದರಿಕೆ ಹಾಕಿರುವ ಕಾರಣ ಪೊಲೀಸರು ಭದ್ರತೆಯನ್ನು ಹೆಚ್ಚಿಸಿದ್ದಾರೆ. ಇನ್ನು ರಸ್ತೆಗಳನ್ನು ಬಂದ್ ಮಾಡಿದ ಕಾರಣ ದೆಹಲಿಗೆ ಅಗತ್ಯ ವಸ್ತುಗಳ ಪೂರೈಕೆ ವ್ಯತ್ಯಯವಾಗುವ ಅಪಾಯವಿದೆ. ಕೇಂದ್ರದ ಕೃಷಿ ಕಾನೂನನ್ನು ವಿರೋಧಿಸಿ ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇರುವ ಹಿನ್ನೆಲೆ ಕೇಂದ್ರ ಸರ್ಕಾರ ರೈತ ಸಂಘಟನೆಗಳ ಜೊತೆ ಚರ್ಚೆ ನಡೆಸೋಕೆ ಮುಂದಾಗಿದೆ. ದೇಶದಲ್ಲಿ ಸುಮಾರು 500 ರೈತ ಸಂಘಟನೆಗಳಿದೆ. ಆದರೆ ಸರ್ಕಾರ ಕೇವಲ 32 ರೈತ ಸಂಘಟನೆಗಳಿಗೆ ಮಾತ್ರ ಅವಕಾಶ ಮಾಡಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋಕೆ ಆಹ್ವಾನ ಕೊಟ್ಟಿದೆ. ಆದ್ದರಿಂದ ದೇಶದ ಎಲ್ಲಾ ರೈತ ಸಂಘಟನೆಗಳಿಗೂ ಚರ್ಚೆಗೆ ಆಹ್ವಾನ ನೀಡೋ ತನಕ ನಾವು ಸರ್ಕಾರದ ಜೊತೆ ಚರ್ಚೆ ನಡೆಸೋದಿಲ್ಲ ಅಂತ ಪಂಜಾಬ್ ಕಿಸಾನ್ ಸಂಘರ್ಷ ಸಮಿತಿಯ ಕಾರ್ಯದರ್ಶಿ ಸುಖವಿಂದರ್ ಎಸ್ ಸಭ್ರನ್ ತಿಳಿಸಿದ್ದಾರೆ. ಪತ್ನಿ ದುಡಿಯುತ್ತಿದ್ದಾಳೆ ಅನ್ನುವ ಕಾರಣಕ್ಕಾಗಿ ಅನೇಕ ಗಂಡಂದಿರು ಜೀವನಾಂಶ ಕಡಿತಗೊಳಿಸುವಂತೆ ಕೋರ್ಟ್ಗೆ ಮನವಿ ಮಾಡುತ್ತಿದ್ದಾರೆ. ಇಂತಹ ಪ್ರಕರಣ ಸಂಬಂಧ ದೆಹಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ಹೆಂಡತಿಗೆ ದುಡಿಯುವ ಸಾಮರ್ಥ್ಯ ಇದೆ ಅನ್ನುವ ಕಾರಣಕ್ಕೆ ಜೀವನಾಂಶ ಕಡಿತ ಮಾಡೋದು ಸಮರ್ಪಕ ಕಾರಣವಲ್ಲ ಅನ್ನೋದಾಗಿ ಹೇಳಿದೆ. ಬೆಂಗಳೂರಿನ ವ್ಯಕ್ತಿಯೊಬ್ಬರು ಹೆಂಡತಿಗೆ 50,000 ಜೀವನಾಂಶ ನೀಡಬೇಕು ಅನ್ನುವ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿಯೊಂದರ ವಿಚಾರಣೆ ನಡೆಸಿದಂಥ ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಮನೋಜ್ ಕುಮಾರ್ ಓಹ್ರಿ ಅವರ ಪೀಠವು ಹೆಂಡತಿಗೆ ದುಡಿಯುವ ಸಾಮರ್ಥ್ಯ ಇದೆ ಅನ್ನುವ ಕಾರಣಕ್ಕೆ ಕುಟುಂಬದ ನ್ಯಾಯಾಲಯವು ನಿಗದಿ ಮಾಡಿರುವ ಜೀವನಾಂಶವನ್ನು ಕಡಿತ ಮಾಡೋದಕ್ಕೆ ಅದು ಸಮರ್ಪಕ ಕಾರಣ ಆಗೋದಿಲ್ಲ ಅಂತ ತಿಳಿಸಿದೆ. ಕೊರೋನಾ ಸೋಂಕಿನ ಆರ್ಭಟದ ನಡುವೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 71 ವರ್ಷದ ಬಳಿಕ ದಾಖಲೆ ಮಟ್ಟದ ಚಳಿ ಕಂಡು ಬಂದಿದೆ. ನಗರದಲ್ಲಿ ನವೆಂಬರ್ ತಿಂಗಳ ಚಳಿಗಾಲ ಅತ್ಯಂತ ಭಯಾನಕ ಎನಿಸಿಕೊಂಡಿದ್ದು, ದೆಹಲಿಯಲ್ಲಿ ಈ ತಿಂಗಳು 10.2 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿದೆ. 1949ರ ನವೆಂಬರ್ ತಿಂಗಳಲ್ಲಿ ನಗರದಲ್ಲಿ 10.2 ಡಿಗ್ರಿಗೆ ತಾಪಮಾನ ಕುಸಿದಿತ್ತು. ಅದಾದ ಬಳಿಕ ಈ ಬಾರಿ ನವೆಂಬರ್ನಲ್ಲಿ ಇಷ್ಟು ಪ್ರಮಾಣದ ಚಳಿ ಕಾಣಿಸಿಕೊಂಡಿದೆ. 1938ರಲ್ಲಿ ದೆಹಲಿಯಲ್ಲಿ 9.6 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿತ್ತು. ಹಾಗೆ 1930ರಲ್ಲಿ 8.9 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಕುಸಿದಿತ್ತು ಅಂತ ಹವಾಮಾನ ಇಲಾಖೆಯ ದತ್ತಾಂಶ ಹೇಳಿದೆ. ಕೊರೋನಾ ಸೋಂಕನ್ನು ಮಟ್ಟ ಹಾಕಲು ರೈಲು ನಿಲ್ದಾಣದಲ್ಲಿ ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ದರದಲ್ಲಿ ತಾತ್ಕಾಲಿಕವಾಗಿ ಭಾರಿ ಏರಿಕೆ ಮಾಡಲಾಗಿತ್ತು. ಆದರೆ ಈ ದರವನ್ನು ಮುಂದುವರಿಸಲು ಸರ್ಕಾರ ಮುಂದಾಗಿದೆ. ಈ ಹಿಂದೆ ಪ್ಲಾಟ್ಫಾರ್ಮ್ನಲ್ಲಿ ಜನರನ್ನು ನಿಯಂತ್ರಣ ತರೋದಕ್ಕೆ 10 ರೂಪಾಯಿ ಇದ್ದ ದರವನ್ನು 50 ರೂಪಾಯಿಗೆ ಏರಿಕೆ ಮಾಡಲಾಗಿತ್ತು. ಆದರೆ ಈ ಆದೇಶವನ್ನು ಡಿಸೆಂಬರ್ 31ರ ತನಕ ವಿಸ್ತರಣೆ ಮಾಡಿದೆ. ಆದ್ದರಿಂದ ಪ್ಲಾಟ್ಫಾರ್ಮ್ ಟಿಕೆಟ್ ದರ ಹಿಂದಿನ ಆದೇಶದಂತೆಯೇ 50 ರೂಪಾಯಿ ಆಗಿರಲಿದೆ. ಈಗಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಗುಜರಾತ್ನ ರಾಜ್ಕೋಟ್ನಲ್ಲಿರುವ ಶಿವಾನಂದ್ ಕೋವಿಡ್ ಆಸ್ಪತ್ರೆಯಲ್ಲಿ ನವೆಂಬರ್ 27ರಂದು ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿತ್ತು. ಆಸ್ಪತ್ರೆಯಲ್ಲಿ ಒಟ್ಟು 33 ಕೊರೋನಾ ಸೋಂಕಿತರು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಹಾಗೆ 11 ಮಂದಿ ಸೋಂಕಿತರು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಿದ್ರು. ಐಸಿಯುಗೆ ಬೆಂಕಿ ಬಿದ್ದ ಕಾರಣ 11 ಮಂದಿ ಸೋಂಕಿತರ ಪೈಕಿ 5 ಮಂದಿ ಸಾವನ್ನಪ್ಪಿದ್ರು. ನಂತರ ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿತ್ತು. ಬೆಂಕಿ ಬಿದ್ದ ದಿನದಂದು 30 ಮಂದಿ ವೈದ್ಯರು ಹಾಗೆ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಘಟನೆ ಬಗ್ಗೆ ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಸದ್ಯ 3 ವೈದ್ಯರನ್ನ ರಾಜ್ಕೋಟ್ ಪೊಲೀಸರು ಬಂಧಿಸಿದ್ದಾರೆ ಅಂತ ಪೊಲೀಸ್ ಕಮಿಷನರ್ ಮನೋಜ್ ಅಗರ್ವಾಲ್ ಮಾಹಿತಿ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ನಡೆಸುತ್ತಿರುವ ರೈತರ ಪ್ರತಿಭಟನೆ ಮುಂದುವರೆದಿದೆ. ದೆಹಲಿಯಲ್ಲಿ ಕೊರೋನಾ ಸೋಂಕಿನ ಆರ್ಭಟದ ನಡುವೆ ಚಳಿಯ ತೀವ್ರತೆ ಹೆಚ್ಚುತ್ತಿದೆ. ಹಾಗಾಗಿ ಹೆಚ್ಚಿನ ರೈತರಲ್ಲಿ ಏರುಪೇರಾಗ್ತಾ ಇದೆ. ಹರಿಯಾಣದ ಗುರುಗ್ರಾಮದ ವೈದ್ಯರಾದ ಡಾಕ್ಟರ್ ಸಾರಿಕಾ ವರ್ಮಾ ಹಾಗೂ ಡಾಕ್ಟರ್ ಕರಣ್ ಜುನೇಜಾ ಅವರು ಈ ರೈತರಿಗೊಂದು ಮೆಡಿಕಲ್ ಕ್ಯಾಂಪ್ ಅನ್ನು ತೆರೆದಿದ್ದು, ಪ್ರತಿಭಟನಾ ನಿರತ ರೈತರಿಗೆ ಅಗತ್ಯವಿರುವ ವೈದ್ಯಕೀಯ ನೆರವನ್ನು ಸಾಧ್ಯವಿರುವಷ್ಟು ಮಾಡಿಕೊಡುವ ಯತ್ನವನ್ನು ನಡೆಸುತ್ತಿದ್ದಾರೆ. ಕೃಷಿ ಕಾಯ್ದೆ ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಈಗಲೂ ಕೂಡ ದೆಹಲಿ ಗಡಿಯಲ್ಲಿ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಈ ಹಿನ್ನೆಲೆ ಇವತ್ತು ದೆಹಲಿ ಗಡಿ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ದೆಹಲಿ ಟ್ರಾಫಿಕ್ ಪೊಲೀಸ್ ರೈತರು ಪ್ರತಿಭಟಿಸುತ್ತಿರುವಂತಹ ಸಿಂಗು ಮತ್ತು ಟಿಕ್ರಿ ಗಡಿಗಳನ್ನು ಮುಚ್ಚಿದ್ದಾರೆ. ಹೀಗಾಗಿ ಈ ಪ್ರದೇಶದಲ್ಲಿ ಸಂಚರಿಸುವ ವಾಹನ ಸವಾರರು ಬೇರೆ ಮಾರ್ಗಗಳಲ್ಲಿ ಸಂಚಾರ ಮಾಡುವಂತೆ ಟ್ರಾಫಿಕ್ ಪೊಲೀಸರು ಜನತೆಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ.
ಇವತ್ತು ಬಾಲಿವುಡ್ನ ಖ್ಯಾತ ನಟಿ ಪ್ರಿಯಾಂಕಾ ಚೋಪ್ರಾ ಅವರು ವಿಶ್ವ ಸುಂದರಿ ಪಟ್ಟವನ್ನ ಮುಡಿಗೇರಿಸಿಕೊಂಡ ದಿನ. ಈ ಸಂಬಂಧ ಪ್ರಿಯಾಂಕಾ ಚೋಪ್ರಾ ತಂಡ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ತುಣುಕನ್ನ ಶೇರ್ ಮಾಡಿದ್ದಾರೆ. 20 ವರ್ಷಗಳ ಹಿಂದೆ 2000 ಇಸವಿಯಲ್ಲಿ ಬರೇಲಿಯಾದ 18 ವರ್ಷದ ಹುಡುಗಿ ದೊಡ್ಡ ಕನಸನ್ನ ಹೊತ್ತು ತನ್ನ ಸೌಂದರ್ಯ ಹಾಗೆ ಆತ್ಮಶಕ್ತಿಯಿಂದ ಇಡೀ ವಿಶ್ವವನ್ನೇ ಮಂತ್ರಮುಗ್ಧಗೊಳಿಸಿದ್ಲು ಅಂತ ವಿಡಿಯೋಗೆ ಕ್ಯಾಪ್ಷನ್ ಬರೆದಿದ್ದಾರೆ. ಈ ಪೋಸ್ಟ್ ಅನ್ನ ಪ್ರಿಯಾಂಕಾ ಚೋಪ್ರಾ ಅವರು ತಮ್ಮ ವೈಯಕ್ತಿಕ ಅಕೌಂಟ್ನಲ್ಲಿ ಶೇರ್ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. 2021ರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಗೆ ಈಗಿನಿಂದಲೇ ರಣತಂತ್ರ ರೂಪಿಸಲಾಗ್ತಾ ಇದೆ. ಚುನಾವಣೆಯಲ್ಲಿ ಬಿಜೆಪಿ ಹಿಂದುತ್ವ ತಂತ್ರ ಪ್ರತಿಪಾದಿಸಿದರೆ ಟಿಎಂಸಿ ಬಂಗಾಳಿ ಹೆಮ್ಮೆ ಅನ್ನುವ ಸಿದ್ಧಾಂತವನ್ನ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ತಮ್ಮ ಪಕ್ಷದ ಬಗ್ಗೆ ಪಕ್ಷಕ್ಕೆ ನಿರ್ದಿಷ್ಟ ಸಿದ್ಧಾಂತವೇ ಇಲ್ಲ ಅಂತ ಆಡಿಕೊಳ್ಳುವವರ ಬಾಯಿ ಮುಚ್ಚಿಸಲು ಮುಂದಾದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಬಂಗಾಳ ಆಧಾರಿತ ರಾಷ್ಟ್ರೀಯವಾದವನ್ನ ಮುಂದಿಟ್ಟು ಚುನಾವಣೆ ಎದುರಿಸಲು ಸಿದ್ಧರಾಗಿದ್ದಾರೆ. ವನ್ನಿಯಾರ್ ಸಮುದಾಯಕ್ಕೆ 20% ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಇವತ್ತು ತಮಿಳುನಾಡಿನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಈ ಪ್ರತಿಭಟನೆಗೆ ಭಾಗಿಯಾಗಲು ಪಾಟಲಿ ಮಕ್ಕಲ್ ಕಚ್ಚಿ ಕಾರ್ಮಿಕರು ತಮಿಳುನಾಡಿಗೆ ಹೋಗುವ ಸಂದರ್ಭ ಮಾರ್ಗ ಮಧ್ಯೆಗೆ ಪೊಲೀಸರು ಕಾರ್ಮಿಕರನ್ನ ತಡೆ ಹಿಡಿದಿದ್ದಾರೆ. ಇದಕ್ಕೆ ಪ್ರತಿಭಟನಾಕಾರರು ಆಕ್ರೋಶಗೊಂಡು ಪೆರುಂಗಲಥೂರಿನಲ್ಲಿ ರೈಲನ್ನ ತಡೆದು ರೈಲಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ಅಸ್ತ್ರವನ್ನ ಪ್ರಯೋಗಿಸಿದ್ರೂ ಸಹ ಕೊರೋನಾ ಮಟ್ಟ ಹಾಕೋದಕ್ಕೆ ಸಾಧ್ಯವಾಗಿಲ್ಲ. ಸೋಂಕು ನಿಯಂತ್ರಣಕ್ಕಾಗಿ ಮಾಸ್ಕ್ ಹಾಕಲಾಗ್ತದೆ. ಅನೇಕರು ಅರ್ಧಂಬರ್ಧ ಮಾಸ್ಕ್ ಧರಿಸ್ತಾರೆ. ಆದರೆ ಹೀಗೆ ಮಾಸ್ಕ್ ಧರಿಸೋದ್ರಿಂದ ಮೂಗಿನ ಮೂಲಕ ಕೊರೋನಾ ವೈರಸ್ ಮೆದುಳು ಪ್ರವೇಶಿಸಲಿದೆ ಅಂತ ನೇಚರ್ ನ್ಯೂರೋ ಸೈನ್ಸ್ ಜರ್ನಲ್ ಅಧ್ಯಯನದಲ್ಲಿ ಹೇಳಲಾಗಿದೆ. ನರಮಂಡಲದ ಮೇಲೆ ಪರಿಣಾಮ ಬೀರೋದ್ರಿಂದ ವಾಸನೆ, ರುಚಿ, ತಲೆನೋವು, ಆಯಾಸ ಮೊದಲಾದ ನರ ವೈಜ್ಞಾನಿಕ ಲಕ್ಷಣಗಳು ಕಂಡು ಬರ್ತವೆ ಅಂತ ಅಧ್ಯಯನದಲ್ಲಿ ತಿಳಿಸಲಾಗಿದೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಹಡಗು ನಿರೋಧಕ ಬ್ರಹ್ಮೋಸ್ ಕ್ಷಿಪಣಿ ಪರೀಕ್ಷೆಯನ್ನು ಭಾರತ ಇವತ್ತು ಯಶಸ್ವಿಯಾಗಿ ಪೂರೈಸಿದೆ. ಭಾರತೀಯ ನೌಕಾಪಡೆಯ ಪ್ರಯೋಗಗಳ ಭಾಗವಾಗಿ ಈ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಭೂಮಿ ಮೇಲೆ ದಾಳಿ ನಡೆಸಬಲ್ಲ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯ ಪರೀಕ್ಷೆಯನ್ನ ಕೆಲವು ದಿನಗಳ ಹಿಂದೆಯಷ್ಟೇ ಯಶಸ್ವಿಯಾಗಿ ಮಾಡಲಾಗಿತ್ತು. ಈ ಪರೀಕ್ಷೆ ಕೂಡ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ವ್ಯಾಪ್ತಿಯಲ್ಲೇ ನಡೆದಿತ್ತು. ಈ ಕ್ಷಿಪಣಿ ಜಗತ್ತಿನಲ್ಲೇ ಅತ್ಯಂತ ವೇಗದ ಆಪರೇಷನಲ್ ಸಿಸ್ಟಮ್ ಹೊಂದಿರುವಂಥದ್ದು. 298 ಕಿಲೋಮೀಟರ್ನಿಂದ 450 ಕಿಲೋಮೀಟರ್ ತನಕ ಗುರಿ ತಲುಪುವ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿದೆ. ಕೊರೋನಾ ಮಹಾಮಾರಿ ಸೋಂಕಿಗೆ ಲಸಿಕೆ ಕಂಡುಹಿಡಿಯುವಲ್ಲಿ ಮೊಡರ್ನಾ ಕಂಪನಿ ಯಶಸ್ವಿಯಾಗಿದೆ. ಸರ್ಕಾರ ಅನುಮತಿ ನೀಡಿದರೆ ತಿಂಗಳಾಂತ್ಯಕ್ಕೆ ಮಾರುಕಟ್ಟೆಗೆ ಲಸಿಕೆ ನೀಡಲಾಗುವುದು ಅಂತ ಹೇಳಿದೆ. ಈಗಾಗಲೇ 3 ಹಂತದ ಪ್ರಯೋಗದಲ್ಲಿ ಯಶಸ್ವಿಯಾಗಿದ್ದು ಲಸಿಕೆಯನ್ನು ಸೋಂಕಿತರಿಗೆ ನೀಡಲು ಮುಂದಾಗಿದೆ. ಆದ್ದರಿಂದ ಅಮೆರಿಕದ ಆಹಾರ ಮತ್ತು ಔಷಧ ನಿಯಂತ್ರಣ ಸಂಸ್ಥೆ ಮೊಡರ್ನಾ ಲಸಿಕೆಗೆ ಗ್ರೀನ್ ಸಿಗ್ನಲ್ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಪ್ರಪಂಚದಾದ್ಯಂತ ಹಲವು ಔಷಧೀಯ ಕಂಪನಿಗಳು, ಸಂಶೋಧನಾ ಸಂಸ್ಥೆಗಳು ಲಸಿಕೆಯನ್ನು ಕಂಡುಹಿಡಿಯುತ್ತಿದ್ದು ರಷ್ಯಾದ ಸ್ಪುಟ್ನಿಕ್ ವಿ, ಆಸ್ಟ್ರಾಜೆನಿಕ್, ಭಾರತ ಬಯೋಟೆಕ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮೊದಲಾದ ಕಂಪನಿಗಳು ಲಸಿಕೆ ವಿಚಾರದಲ್ಲಿ ಮುಂಚೂಣಿಯಲ್ಲಿವೆ. ಮಲೇರಿಯಾ ರೋಗದ ವಿರುದ್ಧ ಭಾರತ ಹೋರಾಡಿದ ಪರಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಶ್ಲಾಘನೆ ವ್ಯಕ್ತಪಡಿಸಿದೆ. ಮಲೇರಿಯಾ ರೋಗದ ವಿರುದ್ಧದ ಹೋರಾಟದಲ್ಲಿ ಭಾರತ ಉತ್ತಮ ಪ್ರಗತಿ ಸಾಧಿಸಿದ್ದು ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲೇ ಅತಿ ಕಡಿಮೆ ಪ್ರಕರಣಗಳನ್ನು ಹೊಂದಿದ ರಾಷ್ಟ್ರ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ. 2000 ಇಸ್ವಿಯಲ್ಲಿ ಭಾರತದಲ್ಲಿ 2 ಕೋಟಿಯಷ್ಟಿದ್ದ ಮಲೇರಿಯಾ ಪ್ರಕರಣ ಕಳೆದ ವರ್ಷ 5.6 ಲಕ್ಷಕ್ಕಿಳಿದಿದೆ. ವಿಶ್ವ ಮಲೇರಿಯಾ ವರದಿ 2020ರ ವರದಿಯಲ್ಲಿ ಅಂಕಿಅಂಶ ಉಲ್ಲೇಖ ಆಗಿದೆ. 2000ನೇ ಇಸ್ವಿಯಲ್ಲಿ ಮಲೇರಿಯಾದಿಂದ ಸುಮಾರು 29,500 ಮಂದಿ ಮೃತಪಟ್ಟಿದ್ದರು. ಕಳೆದ ವರ್ಷ ಸುಮಾರು 7,700 ಮಂದಿ ಸಾವನ್ನಪ್ಪಿದ್ದು ಮಲೇರಿಯಾದಿಂದ ಸಾವನ್ನಪ್ಪುತ್ತಿರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ವಿಶ್ವದ ಒಂಟಿ ಆನೆ ಅಂತ ಕರೆಯಲ್ಪಡುವ 35 ವರ್ಷದ ಕವಾನ್ ಆನೆಯನ್ನ ಪಾಕಿಸ್ತಾನದ ಇಸ್ಲಾಮಾಬಾದ್ ಮೃಗಾಲಯದಿಂದ ಕಾಂಬೋಡಿಯಾದ 10,000 ಎಕರೆ ವನ್ಯಜೀವಿ ಅಭಯಾರಣ್ಯಕ್ಕೆ ಕರೆದುಕೊಂಡು ಹೋಗಿ ಬಿಡಲಾಗಿದೆ. ಈ ಹಿಂದೆ ಮೃಗಾಲಯದಲ್ಲಿ ಆನೆಯ ಕರುಣಾಜನಕ ಸ್ಥಿತಿಯನ್ನು ನೋಡಲಾಗದೆ ಪ್ರಾಣಿ ಸಂರಕ್ಷಣಾ ಗುಂಪುಗಳಿಂದ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಜೊತೆಗೆ ಅಮೆರಿಕದ ಪಾಪ್ ತಾರೆ ಚರ್ ಪ್ರಚಾರ ಮಾಡಿದ ನಂತರ ನ್ಯಾಯಾಧೀಶರು ಈ ವರ್ಷ ಕಳಪೆ ಸೌಲಭ್ಯದಲ್ಲಿರುವ ಎಲ್ಲಾ ಪ್ರಾಣಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಆದೇಶ ನೀಡಿದರು. ಜಪಾನ್ನಲ್ಲಿ ಪಕ್ಷಿ ಜ್ವರ ಏರಿಕೆಯಾಗ್ತಿದೆ ಅನ್ನುವ ಆಘಾತಕಾರಿ ಮಾಹಿತಿಯನ್ನು ಜಪಾನ್ ಕೃಷಿ ಸಚಿವಾಲಯ ತಿಳಿಸಿದೆ. ಕೊರೋನಾ ಆತಂಕದ ನಡುವೆ ಜನತೆಯ ಆತಂಕವನ್ನು ಈ ಸುದ್ದಿ ಮತ್ತಷ್ಟು ಹೆಚ್ಚು ಮಾಡಿದೆ. ಜಪಾನಿನ 4ನೇ ಪ್ರಾಂತ್ಯದಲ್ಲಿ ಪಕ್ಷಿ ಜ್ವರ ಪತ್ತೆಯಾಗಿದ್ದು ಮನುಷ್ಯರು ಕೋಳಿ ಹಾಗೆ ಮೊಟ್ಟೆ ತಿನ್ನೋದ್ರಿಂದ ಪಕ್ಷಿ ಜ್ವರಕ್ಕೆ ತುತ್ತಾಗೋ ಸಾಧ್ಯತೆ ಇಲ್ಲ ಅಂತ ಕೃಷಿ ಸಚಿವಾಲಯ ಹೇಳಿದೆ. ಕಳೆದ 4-5 ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಸೋಂಕಿನ ಅಲೆ ತೀವ್ರವಾಗಿದ್ದು ನೈಋತ್ಯ ಜಪಾನ್ನ ಹೊನ್ಶು ದ್ವೀಪದಲ್ಲಿರುವ ಮಿಯಾರ್ಕಿ ನಗರದ ಹ್ಯೂಗಾ ನಗರದಲ್ಲಿ ಕೋಳಿ ಸಾಕಾಣಿಕಾ ಕೇಂದ್ರದಲ್ಲಿ ಮೊದಲು ಈ ಸೋಂಕು ಪತ್ತೆಯಾಗಿದೆ ಅಂತ ಕೃಷಿ ಸಚಿವಾಲಯ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಿದೆ.
ಬೆಳಂಬೆಳಗ್ಗೆ 4:24 ವೇಳೆ ರಷ್ಯಾದಲ್ಲಿ ಭೂಕಂಪನವಾಗಿದೆ. ರಿಕ್ಟರ್ ಮಾಪಕದ ಪ್ರಕಾರ 6.4 ತೀವ್ರತೆಯ ಭೂಕಂಪನ ಉಂಟಾಗಿದ್ದು ರಷ್ಯಾದ ಸೊವೆಟ್ಸ್ಕಿಯ ಗಮಾನ್ನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಭೂಕಂಪನ ಸಂಭವಿಸಿದೆ ಅಂತ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ತಿಳಿಸಿದೆ. ಸದ್ಯ ಈ ಭೂಕಂಪನದಿಂದ ಇವರಿಗೆ ಯಾವುದೇ ರೀತಿಯ ಸಾವು ನೋವುಗಳಾಗಿಲ್ಲ ಅಂತ ವರದಿಯಾಗಿದೆ. ಅಮೆರಿಕದ ಅರಿಜೋನಾ ರಾಜ್ಯದಲ್ಲಿ ಕೂಡ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜೋ ಬೈಡನ್ ಜಯ ಸಾಧಿಸಿರುವುದನ್ನು ರಾಜ್ಯ ಆಡಳಿತ ದೃಢಪಡಿಸಿದೆ. ರಾಜ್ಯದಲ್ಲಿ 9 ಸಂಸದರು ಆಯ್ಕೆಯಾಗಿದ್ದು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಟ್ರಂಪ್ ಪರ ವಕೀಲರು ಕೇಸ್ ದಾಖಲಿಸಿದ್ರು. ಈ ಪ್ರಕರಣದ ವಿಚಾರಣೆ ನಡೆಸಿದ ಡೆಮಾಕ್ರೆಟಿಕ್ ಪಕ್ಷದ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಕೀತ್ ಹಾಬ್ಸ್ ಮತ್ತು ರಿಪಬ್ಲಿಕನ್ ಪಕ್ಷದ ಗವರ್ನರ್ ಡೌಗ್ ಡ್ಯೂಸಿ ಅವರು ಚುನಾವಣೆಯಲ್ಲಿ ಅಕ್ರಮ ನಡೆದಿಲ್ಲ, ಹಾಗೆ ಅರಿಜೋನಾದಲ್ಲಿ ಚುನಾವಣೆಯನ್ನ ಚೆನ್ನಾಗಿ ನಿರ್ವಹಿಸಿದ್ದೇವೆ ಅಂತ, ಜೊತೆಗೆ ಬಲಿಷ್ಠವಾಗಿದೆ ಅಂತ ಕೂಡ ಹೇಳಿದ್ದಾರೆ. 8 ತಿಂಗಳ ನಂತರ ಭಾರತ ಮಹಿಳಾ ಫುಟ್ಬಾಲ್ ತಂಡದ ಆಟಗಾರ್ತಿಯರು ಇಂದಿನಿಂದ ಅಭ್ಯಾಸವನ್ನು ಆರಂಭಿಸಿದ್ದಾರೆ. ಗೋವಾದ ಬಯೋಸೆಕ್ಯೂರ್ ವ್ಯವಸ್ಥೆಯ ಸ್ಟೇಡಿಯಂನಲ್ಲಿ ಕೋಚ್ ವೈಮೋಳ್ ರಾಕಿ ಅವರ ಬಳಿ ತರಬೇತಿಯನ್ನು ಪಡೆಯಲಿದ್ದಾರೆ ಅಂತ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಹೇಳಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಕೋಚ್ ವೈಮೋಳ್ ರಾಕಿ ಅವರು ಭಾರತ ತಂಡಕ್ಕೆ ಒಲಿಂಪಿಕ್ಸ್ ಅರ್ಹತಾ ಸುತ್ತಿನ ಪಂದ್ಯಗಳಲ್ಲಿ ಸ್ಪರ್ಧಿಸಿದ್ದ ಅನುಭವ ಇದೆ ನಿಜ, ಆದರೆ AFC ಮಹಿಳಾ ಟೂರ್ನಿಯಲ್ಲಿ ಪಾಲ್ಗೊಳ್ಳುವುದು ಒಂದು ರೋಚಕ ಅನುಭವ. ಆದ್ದರಿಂದ ಆ ಟೂರ್ನಿಯಲ್ಲಿ ಆಡಲು ಆಟಗಾರ್ತಿಯರು ಆಸೆಗಣ್ಣಿನಿಂದ ಕಾಯುತ್ತಿದ್ದಾರೆ. ಸಿದ್ಧತೆಗೆ 1 ವರ್ಷದ ಅವಧಿ ಇದ್ದರೂ ಆ ಟೂರ್ನಿಯ ಗುಣಮಟ್ಟದ ದೃಷ್ಟಿಯಲ್ಲಿ ಈ ಅವಧಿಯೂ ಕೂಡ ಕಡಿಮೆಯೇ ಇದೆ ಅಂತ ಅವರು ಅಭಿಪ್ರಾಯಪಟ್ಟರು.